ಅವ್ವ, ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ದವ್ರೆ ನಮಗೆ ಮೋಸ ಮಾಡಿದಾಗ ಅವ್ರ ಮ್ಯಾಗ ಕೋಪ ಮಾಡ್ಕೊಳ್ಳೋಕ್ಕೂ ಆಯ್ತಿಲ್ವಲ್ಲ, ಏನು ಮಾಡಲಿ? ಅವರು ನಂಬಿದ ತಪ್ಪಿಗೆ ನನ್ನ ಮ್ಯಾಗ ನಾನೇ ಕೋಪ ಮಾಡ್ಕೊತೀನಿ ಅಷ್ಟೇಯ. ರಾಮ, ಒಂದು ಮಾತು ಹೇಳ. ಈ ಕೋಪ ತಾಪ ಅಲ್ಲ, ತೀರಾ ಕ್ಷಣಿಕ ಕಣೋ. ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವು ಯಾವ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವೋ ಅವ್ರು ಎಂಥವರು ಅಂತ. ಒಂದ್ಸಲಿ ಮನಸ್ಸು ಸೈ ಅಂತಂದು ಅವ್ರ ಮೇಲೆ ಪ್ರೀತಿ ಇಟ್ವಿ ಅಂತಂದರೆ ನಾವು ಎಷ್ಟೇ ಕೋಪ ಪಟ್ಟರೂ ಆ ಮನಸ್ಸು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ಸಾಯೋ ತನಕ ಕಳ್ಕೊಳ್ಳಲ್ಲ ಕಣೋ. ಕೋಪ, ಬೇಜಾರು, ದ್ವೇಷ, ಸಿಟ್ಟು ಇದಕ್ಕೆಲ್ಲದಕ್ಕಿಂತ ಮೀರಿದ್ದು ಪ್ರೀತಿ ಕಣೋ. ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದು. ಜಾನಕಿ, ಸಾರು ಹಾಕಮ್ಮ. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಮಂಜ, ರಾಮಣ್ಣ ನಿನ್ನ ಮ್ಯಾಗ ಕೈ ಮಾಡಿದ್ರು ಅಂತ ಬೇಸರನಾ? ಅದಲ್ಲ, ರಾಮಣ್ಣ ಅಲ್ಲದೆ ಇನ್ಯಾರು ನನ್ನ ಮ್ಯಾಗ ಕೈ ಮಾಡ್ತಾರೆ ಹೇಳಿ? ಅಣ್ಣ ಹೊಡೆದಿದ್ದು ನಂಗೆ ಬೇಸರ ಇಲ್ಲ, ಆದರೆ ಇಷ್ಟೆಲ್ಲ ಆದರೂ ಇನ್ನು ಅಣ್ಣಂಗೆ ಆ ನಂದಿತಾ ಮತ್ತು ಕಾದಂಬರಿ ಅವ್ರ ಮ್ಯಾಗಿರೋ ಕಾಳಜಿ, ನಂಬಿಕೆ ವಸಿನೂ ಕಡಿಮೆ ಆಗಿಲ್ವಲ್ಲ? ಅದನ್ನ ನೆನೆಸ್ಕೊಂಡ್ರೆ ಮಂಜ, ನಂತ ಒಂದು ಐಡಿಯಾ ಇತ್ಕಲ್ಲ. ಆಗಿದ್ದಾಗಲಿ ಅಂತ ಕಾದಂಬರಿ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟು ಅವ್ರ ಬಾಯಿಂದಾನೆ ದಿಟ ಹೇಳ್ಸ್ಬಿಟ್ರೆ ರಾಮಣ್ಣ ನಂಬ್ತಾನೆ. ಏನು ಹುಡುಕ್ತಿದ್ಯಾ ಮಂಜ? ಹಾಂ, ಇಲ್ಲಿ ಗುಂಟ್ಕಲ್ಲಿದ್ರೆ ಎತ್ತಿನ ತಲೆ ಮ್ಯಾಗ ಹಾಕುಮ ಅಂತ. ಮತ್ತಿನ್ನೆಲ್ಲ ಬಡ್ತದೆ. ಈಗ ಮಾಡಿರೋ ಕಿಡ್ನಾಪ್ಗೆ ಬೆಲೆ ತೆರ್ತಾ ಇದ್ದೀವಿ, ಇದ್ರಾಗ ಇನ್ನೊಂದಂತೆ. ಅಟ್ಟೆ ರಾಮಣ್ಣ ನಮ್ಮೆಲ್ರೂ ಒಂದೇ ಗುಂಡಿಲಿ ಊತಾಕ್ಬಿಡ್ತಾನೆ. ಮಂಜ, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಮಾಡಿದೆಲ್ಲ ನಾವೇ ಅಂತ ರಾಮಣ್ಣಿಗೆ ಹೇಳ್ಬಿಡುಮಾ? ಆಗ ಅಣ್ಣ ಅದಕ್ಕೆ ನಾರ ನೆಮ್ಮದಿಯಾಗಿರ್ತಾರೆ. ಏನಂತೀಯಾ? ಈಗಿರೋ ಪರಿಸ್ಥಿತಿಲಿ ರಾಮಣ್ಣ ನಮ್ಮ ಮಾತು ಕೇಳ್ತಾನೆ ಅನ್ನೋದೇ ಡೌಟು ಕಂಡ್ರಲ್ಲ. ಮಂಜ, ರಾಮಣ್ಣ ಈ ಕೋಪದಲ್ಲಿ ಅವರೇ ದಿಟ್ಟ, ಆದರೆ ಅವ್ರು ಹಂಗೆ ಇರೋಕ್ಕಿಲ್ಲ ಅಂತ ಅದು ನಿಂಗೂ ಗೊತ್ತು. ಅವ್ರು ಮೊದಲಿಂದನೂ ಹಾಗೆ ಅಲ್ವಾ? ಅವ್ರು ಯಾರ ಮ್ಯಾಕಾರು ಪ್ರೀತಿ ಮಡಗಿದ್ರೆ ಅವ್ರ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅದನ್ನು ಬಿಟ್ಕೊಡೋಕ್ಕಿಲ್ಲ. ಹಾಗೆ ನಂದಿತಾ ಅವ್ರ ಮೇಲೆ ಇರೋ ಗೌರವನು. ಹೊಸ ಟೈಮ್ ಕೊಡುಮ, ರಾಮಣ್ಣಂಗೆ ನಿಧಾನಕ್ಕೆ ಅರ್ಥ ಆಯ್ತೈತೆ. ಆದರೆ ಅಲ್ಲಿಗಂಟ ನನಗೆ ಹಿಂಗೆ ಸುಮ್ಕೆ ಇರೋಕೆ ಹಾಕಿಲ್ಲ ಮೇಡಮ್. ಸುಮ್ಕಿರೋದು ಬೇಡಕ್ಕಲ್ಲ, ನಮ್ಮ ಕೈಲಾಗಿದ್ದ ಪ್ರಯತ್ನ ಮಾಡುಮ. ಅಂದರೆ
ನಾಳೆ ಎಲ್ಲರೂ ರಾಮಣ್ಣಂತ ಹೋಗಿ ಸಾರಿ ಕೇಳಮ್ಮ. ಮಹಿಮಾ, ಡೋಂಟ್ ಟಚ್. ಇರುಮ, ಈ ಕಾವೇರಿ ಎಲ್ಲಿಗೆ ಹೋದ್ಲು? ಎಲ್ಲ ಕೆಲಸಕ್ಕೆ ನಾನೇ ಮಾಡಬೇಕು. ನೋಡಿ, ಅದೇನೇನು ರಿಮೈನಿಂಗ್ ಕೆಲಸ ಇತ್ತೋ ಅದೆಲ್ಲ ಈ ವೀಕಲ್ಲಿ ಮುಗಿಬೇಕು. ಓಕೆ, ಮೊದಲು ನೀವು ಆ ವಿಲೇಜಸ್ ಹತ್ರ ಸೈನ್ ತೊಳಿ, ಆ ಕೆಲಸ ಆಗುತ್ತೆ. ಕಾದಂಬರಿ ಆಯ್ತಾ? ಹಾ, ಆಯ್ತು. ಇಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ನನ್ನ ಜೊತೆ ಮಾತಾಡೋಕ್ಕೆ ಆಟೋಕ್ಕೆ ಯಾರೂ ಇಲ್ಲ. ರಾಮು ಅಂಕಲ್ ಮನೆಗೆ ಹೋದರೆ ಎಲ್ಲರೂ ನನ್ನ ಜೊತೆ ಮಾತಾಡ್ತಾರೆ. ನಾನು ಅಲ್ಲಿಗೆ ಹೋಗೋದು ಬೆಟರ್. ಇಲ್ಲಿ ನಂದಿತಾ ಆಂಟಿ ಭಯ ಪಡ್ತಾರೆ. ನಾನು ಅಲ್ಲಿಗೆ ಹೋಗ್ತೀನಿ. ಸರಿ ರಾಮು ಅವರೇ, ನಿಮ್ಮ ಪ್ರಕಾರ ನಾನೇ ತಪ್ಪು ಮಾಡಿರೋದು ಅಂತಂದರೆ ಅದನ್ನು ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ದಯವಿಟ್ಟು ನನ್ನ ಜೊತೆ ಹೀಗೆ ಮಾತಾಡದೆ ಇರಬೇಡಿ. ನನಗೆ ಉಸಿರು ಕಟ್ಟಿದಂಗೆ ಆಗ್ತಿದೆ. ಪ್ಲೀಸ್ ರಾಮು ಅವರೇ, ಮಾತಾಡಿ. ನಿಮಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗಬೇಕು ಅಂತಿದ್ರೆ ಬೇಕಾದರೆ ಒಂದು 2 ಏಟ್ ಹೊಡೆದ್ಬಿಡಿ ರಾಮು ಅವರೇ. ಹೀಗೆ ಮಾತಾಡದೆ ಇರಬೇಡಿ. ಹೊಡೀರಿ ರಾಮು ಅವರೇ. ನಿಮ್ಮೊಬ್ರಿಗೆ ಮಾತ್ರ ನಾನು ಹೋಗೋದು. ನೀವು ಹೇಳಿದ್ರಲ್ಲ, ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊಳಕ್ಕೆ ಹೋದರೆ ನಂಗೆ ಪಾಪ ಬರ್ಬೋದು ಅಂತ. ಹಂಗೆ ನಿಮ್ಮ ತವ ನಾನು ಮಾತಾಡ್ಬಿಟ್ರೆ ನಿಮ್ಮ ಮನಸ್ಸಿಗೆ ಎಲ್ಲಿ ನೋವಾಗಂಗೆ ಮಾತಾಡ್ತೀನೋ ಅಂತ ನಾನು ಸುಮ್ಕೆ ಇವನಿ. ನನ್ನ ಮನಸ್ಸಿನ ಸಂಕಟನ ನಾನು ಯಾರ ತವ ಹೇಳ್ಕೊಳ್ಳಿ? ನಂದಿತಾ ಅದಕ್ಕೆ ಕಾದಂಬರಿ ಅದಕ್ಕೆ ಕಂಡ್ರೆ ನೀವು ಯಾಕೆ ಆಟೋ ನಿಷ್ಠುರವಾಗಿ ನೋಡ್ತೀರಾ? ಎಲ್ಲರ ಜೊತೆ ಸಂದಾಕಿರೋ ನೀವು ಅವ್ರಿಬ್ರನ್ನ ಮಾತ್ರ ಕಂಡ್ರೆ ಯಾಕೆ ಆಟೋ ದ್ವೇಷ? ಹಾಂ, ನೋಡಿ, ನಾವು ಯಾರಿಗೂ ಒಳ್ಳೇದು ಮಾಡದೇ ಇದ್ರೂ ಚಿಂತೆ ಇಲ್ಲ, ಯಾರಿಗೂ ಕೆಟ್ಟದ್ದು ಮಾಡಕ್ಕೆ ಹೋಗಬಾರ್ದು.
ಆದರೆ ನೀವು ರಾಮ, ಆಗಿದ್ದಾಗೋಯ್ತು. ಜಾನಕಿ ಇಷ್ಟೊಂದೆಲ್ಲ ಕೇಳ್ಕೊತಾ ಇದ್ದಾಳಲ್ಲ, ನೀನೇ ಅವ್ವ, ನನಗೆ ವಿರುತಿ ಆಗಲಿ ಕೋಪ ಆಗಲಿ ಬಲವಂತವಾಗಿ ಬರೋಕ್ಕಿಲ್ಲ. ನನ್ನ ಮನಸ್ಸಿಗೆ ಮೋಸ ಮಾಡ್ಕೊಂಡು ನನ್ನಿಂದ ಮಾತಾಡೋಕ್ಕಾಗಿಲ್ಲ. ಅಮ್ಮ, ನನಗೇನು ಮಾಡ್ಲಮ್ಮ? ರಾಮವ್ರನ್ನ ಹೇಗೆ ಸಮಾಧಾನ ಮಾಡಲಿ? ಅಳ್ಬೇಡಮ್ಮ ಜಾನಕಿ. ರಾಮನ್ಗೆ ಸ್ವಲ್ಪ ಸಮಯ ಬೇಕು ಅಷ್ಟೆ. ಅವನಾಗೆ ಸುಧಾರಿಸ್ಕೊಳ್ಳೋವರೆಗೂ ನಾವು ಯಾರೂ ತೊಂದರೆ ಕೊಡೋದು ಬೇಡ. ಕಾಯೋಣ. ಏನು ಯೋಚನೆ ಮಾಡಬೇಡಮ್ಮ ಜಾನಕಿ, ಎಲ್ಲ ಸರಿ ಹೋಗುತ್ತೆ. ಹೋಗ್ಬಿಟ್ಬಾ. ಅಲ್ರಿ, ನೀವು IAS ಆಫೀಸರ್ ಆಗೋದಕ್ಕಿಂತನೂ ಇಂಪಾರ್ಟೆಂಟ್ ಕೆಲಸನೇನ್ರಿ? ಲಾಸ್ಟ್ ವೀಕ್ ನಡೆದಿದ್ದ ಟೆಸ್ಟ್ ಪೇಪರ್ಸನ್ನು ಈಗ ಕೊಡ್ತಾಯಿದ್ದೀನಿ. ಜಾನಕಿ, ಆದರೆ ನೀವು ಅಟೆಂಡ್ ಮಾಡಿರೋದು ಒಂದೇ ಒಂದು ಟೆಸ್ಟ್. ಬಟ್ ಯು ನೋ ವಾಟ್, ಆ ಟೆಸ್ಟಲ್ಲಿ ಇಡೀ ಕ್ಲಾಸ್ಗೆ ನಿಮ್ಮದೇ ಹೈಯೆಸ್ಟ್ ಮಾರ್ಕ್ಸ್. ಸ್ಟೂಡೆಂಟ್ಸ್, ಲೆಟ್ ಅಸ್ ಕಂಗ್ರ್ಯಾಚುಲೇಟ್ ಜಾನಕಿ. ಥ್ಯಾಂಕ್ ಯು. ಪವಿತ್ರ, ಪಾಸಮ್ಮ. ಓಕೆ ಸ್ಟೂಡೆಂಟ್ಸ್, ಇವತ್ತೊಂದು ಹೊಸ ಚಾಪ್ಟರ್ನ ಶುರು ಮಾಡೋಣ. ನಾವು ಯಾರಿಗೆ ಒಳ್ಳೇದು ಮಾಡದೇ ಇದ್ರೂ ಚಿಂತೆ ಇಲ್ಲ, ಯಾರಿಗೂ ಕೆಟ್ಟದ್ದು ಮಾಡಕ್ಕೆ ಹೋಗಬಾರ್ದು. ಆದರೆ ನೀವು Indian Constitution. Dear students, our Indian Constitution came to existence on 1950 January 26th. Dr. Babu Rajendra Prasad, Dr. B.R. Ambedkar, they are all worked for the compiling of this Constitution. So property tax
ಇದನ್ನು ರೈಟನ್ನು ಈಗ ಅಬಾಲಿಷ್ ಮಾಡಿದ್ದಾರೆ. ಲೆಟ್ ಅಸ್ ಡಿಸ್ಕಸ್ ದ ನೆಕ್ಸ್ಟ್ ಅವರ್. ಸೊ ನಿಮ್ಮ ಟೆಸ್ಟ್ ಪೇಪರ್ಸ್ ಎಲ್ಲ ವಾಪಸ್ ಕೊಟ್ಬಿಟ್ಟು ಹೋಗಿ. ಜಾನಕಿ, ಸಾರಿ ಸರ್. ಜಾನಕಿ, ಯಾಕೆ ಡಲ್ ಆಗಿದೆಯಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಜಾನಕಿ, ಒಂದು ನಿಮಿಷ. ಜಾನಕಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಯ್ತು. ಕಾವ್ಯ, ನೀವು ಸ್ವಲ್ಪ ಹೊರಗಡೆ ಕಾಯ್ತಾರೆ. ಲೇ, ನೀವು ರಾಮಣ್ಣತ್ತಕ್ಕೆ ಹೋಗಿ. ನೀವು ಇನ್ನು ಮಕ್ಕಳು ಮಕ್ಕ ಸಪ್ಪಗೆ ಮಾಡ್ಕೊಂಡು ಫೀಲಿಂಗಲ್ಲಿ ಹೇಳಿದ್ರೆ ರಾಮಣ್ಣನ ಮನ್ಸು ಕರಗಿ ನಮ್ಮನ್ನ ಕ್ಷಮಿಸ್ತಾನೆ ಕಂಡ್ರಲ್ಲ. ಏ ಮಂಜ, ಎಲ್ಲ ಸರಿ, ನಮ್ಮ ಮಕ್ಳಂದಲ್ಲ ನಿನ್ನ ನಾಲ್ಗೆಗೆ. ಅದೇ ಅಲ್ವಾ ನಮ್ದು ಸರೋಜ ಟಾಕೀಸಲ್ಲಿ ಪಿಕ್ಚರ್ ನೋಡೋ ವಹಿಸ್ಕೊಂಡು ಮಂಜ. ನಾವು ಮಕ ಸಪ್ಪಗೆ ಮಾಡಿದ್ರು ಅಷ್ಟೇ, ಬೆಪ್ಪಗೆ ಮಾಡಿದ್ರು ಅಷ್ಟೇ, ರಾಮಣ್ಣ ನಮ್ಮ ಮಾತು ಕೇಳೋಕ್ಕಿಲ್ಲ. ಲೇ, ನಿಮ್ಗಿನ್ನೂ ಓಟ್ ಹಾಕೋ ವಯಸ್ಸು ಬಂದಿಲ್ಲ ತಾನೇ? ಹಮ್ಮಿಕೊಂಡು ಹೋಗ್ಬಿಟ್ಟು ನಿಮ್ಮ ನಾಟಕ ಶುರು ಹಚ್ಕೊಳ್ಳಿ. ಲೇ, ಯಾವನ್ಲ ಅಲ್ಲಿ? ರಮಣ, ನಾವು ಓಹೋ ಏಯ್, ನೀವೇನ್ರಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ಏನೋ ಏಯ್, ಏನ್ರಲ್ಲ ನಿಮ್ದು? ನಿನ್ ಕೋಪದಲ್ಲಿ ಮಾತಾಡಿದ್ರೆ ನಾವು ಹೇಳಕ್ ಬಂದಿರೋದೆಲ್ಲ ಮರ್ತೋಯ್ತದೆ. ರಮಣ, ಒಂದು ಕಾಲದಲ್ಲಿ ನೀನು ನಾವು ಹೆಂಗಿದ ಗಿಫ್ಟಿ ಮಾಡ್ಕೋ. ನಮಗೆ ರವೆ ಉಂಡೆ, ನಿಪ್ಪಿಟ್ಟು, ಒಬ್ಬಟ್ಟು ತಂದ್ಕೊಟ್ಟು ಮುದ್ದು ಮಾಡ್ದಂತ ನೀನೇ ಈಗ ಮನೆಗೆ ಬರಬೇಡ ಅಂತ ಹೇಳಿದ್ರೆ ಹೆಂಗಣ್ಣ? ಲೇ, ಬೆರಣಿ ತಟ್ಟರಲ್ಲ ಅಂದರೆ ಸೆಗಣಿ ಒಳಗಡೆ ಚಿನ್ನ ಐತೆ ಅಂತ ಹೇಳ್ಬಿಟ್ಟು ಬ್ಯಾರ್ಯಾರ ಕಲ್ ತಟ್ಸೋರು ನೀವು. ನನ್ನ ತವಲೆ ಬಂದು ನಾಟಕ ಆಡಿರೆ ನಿಮ್ಮ ಬಗ್ಗೆ ಸಂದಾಗ ಗೊತ್ತು. ಹೋಗ್ರಲ್ಲ. ಅಣ್ಣ, ಅದು ನಂದಿತಮ್ಮವ್ರನ್ನ ಕಿಡ್ನಾಪ್. ಹೋಗಿ ಅಂತಂದೆ. ಇಲ್ಲೇ ನಿಂತಿದ್ರೆ ಸಿಗದಾಕ್ಬಿಡ್ತೀನಿ. ಎಲ್ಲವನ ಅಲ್ಲೆಲ್ಲ ಬಚ್ಚಿಟ್ಕೊಂಡು ನಿಮ್ಮನ್ನ ಕಳ್ಸೋನಲ್ಲ, ಹಂಗೋಗಿ ಹೇಳಿ ಇನ್ನೊಂದು ಕಿತ್ತ ಹಿಂಗೆ ಆಡ್ಕ ಬಂದರೆ ತಲೆ ಕೆಳಗಾಗಿ ನೇತಾಕ್ಬಿಡ್ತೀನಿ ಅಂತ. ಹೋಗ್ರಲ್ಲ. ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ಕೆ ಸರಿಯಾಗಿ ಕತ್ಕೂದ್ಬಿಟ್ರಿ. ನೀವೆಲ್ಲ ಮೋಸಗಾರರು ಕಂಡ್ರಲ್ಲ, ಇನ್ಯಾವತ್ತೂ ನಿಮ್ಮನ್ನ ನಂಬಕ್ಕಿಲ್ಲ. ಹೊಂಟೋಗಿ ಇಲ್ಲಿಂದ.